ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನೆಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಮಾತೆಯ ದಿವ್ಯ ಸಂದೇಶ ದಿನಾಂಕ 28 ಮೇ 2026. ಪರಂ ಮಹಾಶಾಂತಿ. ಬೇಹದ್ನ ಪ್ರೀತಿಯ ಪರಂ ಶಾಂತಿಯ ಧ್ವಜವನ್ನು ಹಾರಿಸುವ ಎಲ್ಲ ಬೇಹದ್ನ ಮಕ್ಕಳಿಗೆ ಸ್ವಪರಿವರ್ತನೆಯ ಮೂಲಕ ವಿಶ್ವ ಪರಿವರ್ತನೆ ಮಾಡುವ ವಿಶ್ವ ಕಲ್ಯಾಣಕಾರಿ ಬೇಹದ್ನ ಮಕ್ಕಳಿಗೆ ಬೇಹದ್ನ ತಂದೆಯ ಹೃದಯ ಸಿಂಹಾಸನದ ಮೇಲೆ ಆಸೀನರಾಗಿರುವಂತಹ ಬೇಹದ್ನ ಭಾಗ್ಯಶಾಲಿ ಮಕ್ಕಳಿಗೆ ಬ್ರಹ್ಮ ಮಾಜಿಯವರು ತಮ್ಮ ಪ್ರೀತಿಯ ನಮಸ್ಕಾರಗಳನ್ನು ತಿಳಿಸುತ್ತಿದ್ದಾರೆ. ಬೇಹದ್ನ ತಂದೆಯ ಮಸ್ತಕಮಣಿ ಮತ್ತು ಹೃದಯ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುವವರು ಯಾರು? ಯಾವ ಬೇಹದ್ನ ಮಕ್ಕಳ ಮನಸ್ಸಿನಲ್ಲಿ ಯಾವಾಗಲೂ ದಾದಾಜಿಯವರೇ ತುಂಬಿರುತ್ತಾರೋ, ಅಚ್ಚಳಿಯದಂತೆ ಉಳಿದಿರುತ್ತಾರೋ ಅವರೇ ದಾದಾಜಿಯ ಮಸ್ತಕಮಣಿ ಆಗಲು ಸಾಧ್ಯ. ಯಾವ ಬೇಹದ್ನ ಮಕ್ಕಳ ಹೃದಯದಲ್ಲಿ ಪ್ರೀತಿ ಮತ್ತು ನಿಶ್ಚಯವಿದೆಯೋ, ಬೇಹದ್ನ ತಂದೆಯ ಮೇಲೆ ನಿಶ್ಚಯವಿದೆಯೋ ಅವರ ಮನಸ್ಸಿನಲ್ಲಿ ಬೇಹದ್ನ ತಂದೆಯನ್ನು ಬಿಟ್ಟರೆ ಬೇರ್ಯಾರೂ ಇಲ್ಲ ಎನ್ನುವ ಒಂದು ವಿಶ್ವಾಸ ನಂಬಿಕೆ ಇರುತ್ತದೋ ಅವರೇ ತಂದೆಯ ಹೃದಯ ಸಿಂಹಾಸನದ ಮೇಲೆ ಕುಳಿತುಕೊಳ್ಳಲು ಸಾಧ್ಯ. ದಾದಾಜಿಯ ಛಾಪು ಮನಸ್ಸಿನಲ್ಲಿ ಇರಬೇಕು. ಎಲ್ಲ ಬೇಹದ್ನ ಮಕ್ಕಳ ಮನಸ್ಸಿನಲ್ಲಿ ದಾದಾಜಿಯ ಒಂದು ದಿವ್ಯ ರೂಪ, ಒಂದು ದಿವ್ಯ ಸ್ವರೂಪವು ಯಾವಾಗಲೂ ಮನಸ್ಸಿನಲ್ಲಿ ತುಂಬಿರಬೇಕು. ಅಂದರೆ ದಿವ್ಯ ಛಾಪು ನೆಲೆಸಿರಬೇಕು. ಅದಕ್ಕಾಗಿ ಬೇಹದ್ನ ಮಕ್ಕಳು ಶ್ರೇಷ್ಠ ಪುರುಷಾರ್ಥ ಮಾಡಬೇಕು. ಇಂತಹ ಮಕ್ಕಳಿಗೆ ಬೇಹದ್ನ ಬ್ರಹ್ಮ ಮಾಜಿಯ ಆಶೀರ್ವಾದ ಸದಾ ಇದ್ದೇ ಇರುತ್ತದೆ. ಮಹಾವಿನಾಶದ ಕುರಿತು ಬ್ರಹ್ಮ ಮಾಜಿಯವರ ಮಾತುಗಳು. ಬೇಹದ್ನ ತಂದೆ ಎಂದಿಗೂ ತನ್ನ ಮಕ್ಕಳ ನಾಶವನ್ನು ನೋಡಲು ಸಾಧ್ಯವಿಲ್ಲ. ದಾದಾಜಿ ಈ ಭೂಮಿಯ ಮೇಲೆ ಇರುವವರೆಗೆ ಸಂಪೂರ್ಣ ಮಹಾವಿನಾಶ ಸಂಭವಿಸುವುದಿಲ್ಲ. ವಿನಾಶದ ಮಾತೆ ಬರುವುದಿಲ್ಲ. ಸಣ್ಣ ಪ್ರಕೃತಿ ವಿಕೋಪಗಳು, ಜಗಳಗಳು, ಭೂಕಂಪಗಳು ನಡೆಯಬಹುದು. ಆದರೆ ದೊಡ್ಡ ಮಟ್ಟದ ವಿನಾಶ ಸಾಧ್ಯವಿಲ್ಲ. ಸಂಪೂರ್ಣ ವಿನಾಶವನ್ನು ದಾದಾಜಿ ಎಂದಿಗೂ ಆಗಲು ಬಿಡುವುದಿಲ್ಲ. ಪರಿವರ್ತನೆಯ ವಾಣಿಗಳು. ಇಂದಿನ ಬೇಹದ್ನ ಸಂದೇಶದಲ್ಲಿ ಪರಿವರ್ತನೆಯ ವಾಣಿಯೇ ಮುಖ್ಯವಾಗಿದೆ. ಆತ್ಮ ಪರಿವರ್ತನೆ ಮೂಲಕ ಹೊಸ ಯುಗದ ಸೃಷ್ಟಿ ನಡೆಯುತ್ತಿದೆ. ಬ್ರಹ್ಮಕುಮಾರಿಯಲ್ಲಿ ಈ ಅವ್ಯಕ್ತ ವಾಣಿಗಳು ನಡೆಯುತ್ತವೆ. ಅವರು ಇದನ್ನು ತಿಳಿಸುತ್ತಾರೆ. ಆದರೆ ಅವರಿಗೆ ಅದರ ನಿಜವಾದ ಗೂಢ ಅರ್ಥವೇ ತಿಳಿದಿಲ್ಲ. ವಾಣಿಗಳ ಅರ್ಥವೇ ತಿಳಿಯದೆ ಅವ್ಯಕ್ತವಾಣಿಗಳನ್ನು ಅಲ್ಲಿ ನಡೆಸುತ್ತಿದ್ದಾರೆ. ಈ ಅವ್ಯಕ್ತವಾಣಿಯು ಛೋಟುರಾಮ್ ಬಾಪೂಜಿ ಈ ಅವ್ಯಕ್ತವಾಣಿಯನ್ನು ನಾನುರಾಮ್ ಬಾಪೂಜಿಯಿಂದ ನಡೆಸುತ್ತಿದ್ದಾರೆ. ಇದು ಬ್ರಹ್ಮಕುಮಾರಿಯವರಿಗೆ ತಿಳಿದಿಲ್ಲ. ಪರಿವರ್ತನೆಯ ವಾಣಿ ನಾನುರಾಮ್ ಬಾಪೂಜಿಯವರು ತಿಳಿಸುತ್ತಾರೆ. ಬ್ರಹ್ಮಕುಮಾರಿಯಲ್ಲಿ ಮಹಾವಿನಾಶದ ವಾಣಿಗಳನ್ನು ಏನು ಹೇಳುತ್ತಾರೋ ಅದೆಲ್ಲ ಲೇಖರಾಜ್ ಶಿವಬಾಬಾ ಅವರಿಂದ ಬಂದಂತಹ ವಾಣಿಗಳು. ಅವಿನಾಶಿ ಖಜಾನೆ. ಬೇಹದ್ನ ತಂದೆ ಅಂದರೆ ಬೇಹದ್ನ ಪರಂಪಿತ ದಾದಾಜಿಯವರು ನೀಡಿರುವ ಬೇಹದ್ನ ಜ್ಞಾನವೇ ಆ ಅವಿನಾಶಿ ಖಜಾನೆ. ಈ ಬೇಹದ್ನ ಅವಿನಾಶಿ ಖಜಾನೆಯಲ್ಲಿ ಎಲ್ಲ ಪ್ರಾಪ್ತಿಗಳು ಸೇರಿವೆ. ವಾಣಿಗಳ ಪ್ರಭಾವ. ಈ ವಾಣಿಗಳ ಅಧ್ಯಯನದಿಂದ ಆತ್ಮದಲ್ಲಿ ಪ್ರಕಾಶ ಮತ್ತು ಶಕ್ತಿ ಹೆಚ್ಚಾಗುತ್ತದೆ.
ಆನಂದ, ಹರ್ಷ, ಉಲ್ಲಾಸ ಮತ್ತು ದಿವ್ಯ ಅನುಭವ ಉಂಟಾಗುತ್ತದೆ. ಹೊರಗೆ ಗದ್ದಲ ಇದ್ದರೂ ಆತ್ಮಕ್ಕೆ ಆಂತರಿಕ ಏಕಾಂತ ಮತ್ತು ಮಧುರ ಸ್ಥಿತಿ ಅನುಭವವಾಗುತ್ತದೆ. ಈ ಅವ್ಯಕ್ತ ವಾಣಿಗಳಿಂದ ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ ಮಾಡುವ ರಹಸ್ಯ ತಿಳಿಯುತ್ತದೆ. ಮಾಯೆಯನ್ನು ಜಯಿಸುವ ಶಕ್ತಿ. ಮಾಯೆಯ ಪ್ರಭಾವ ಬಲವಾಗಿದ್ದರೂ ವಾಣಿಗಳಲ್ಲಿ ಅದನ್ನು ಜಯಿಸುವ ಶಕ್ತಿಗಳ ಬಗ್ಗೆ ಹೇಳಲಾಗಿದೆ. ವಾಣಿಗಳಿಂದ ದುರ್ಬಲ ಆತ್ಮಕ್ಕೂ ಬಲ ಮತ್ತು ಧೈರ್ಯ ಸಿಗುತ್ತದೆ. ಜೀವನದಲ್ಲಿ ಬರುವಂತಹ ಸಮಸ್ಯೆಗಳಿಗೆ ಸಮಾಧಾನವು ವಾಣಿಗಳಿಂದ ಸಿಗುತ್ತದೆ. ಹೊಸ ಜೀವನದ ಅನುಭವ. ವಾಣಿಗಳ ಅಧ್ಯಯನದಿಂದ ಹಳೆಯ ದುಃಖಕರ ಸಂಸ್ಕಾರಗಳು ಕರಗಲು ಶುರುವಾಗುತ್ತದೆ. ಆತ್ಮ ತನ್ನ ಮೂಲ ನಿರ್ಮಲ ಮತ್ತು ಪರಂ ಶಾಂತಿ ಸ್ವರೂಪದಲ್ಲಿ ಸ್ಥಿತವಾಗಲು ಆರಂಭಿಸುತ್ತದೆ. ಹೊಸ ಸ್ವರ್ಣಿಮ ಮತ್ತು ಪವಿತ್ರ ಜೀವನದ ಅನುಭವ ಉಂಟಾಗುತ್ತದೆ. ವಿಶ್ವ ಸೇವೆಯ ಮಾರ್ಗ. ವಾಣಿ ಮತ್ತು ಶ್ರೇಷ್ಠ ಸಂಕಲ್ಪಗಳ ಮೂಲಕ ವಿಶ್ವ ಸೇವೆ ಮಾಡಬೇಕು. ಪರಂ ಶಾಂತಿಯ ಸಂಕಲ್ಪಗಳನ್ನು ಹರಡಿದರೆ ಜಗತ್ತಿಗೆ ಪರಂ ಶಾಂತಿ ಸಿಗುತ್ತದೆ. ಇತರರನ್ನು ಪವಿತ್ರ ಮತ್ತು ಶಾಂತಮಯರನ್ನಾಗಿಸುವ ಆಶೀರ್ವಾದ ದೊರಕುತ್ತದೆ. ವ್ಯಕ್ತದಿಂದ ಅವ್ಯಕ್ತ ಸ್ಥಿತಿ. ಅವ್ಯಕ್ತ ಸ್ಥಿತಿ ರಾಜಯೋಗದ ಮಹತ್ತರ ಪ್ರಾಪ್ತಿ. ಆತ್ಮ ಅವ್ಯಕ್ತ ಸ್ಥಿತಿಯಲ್ಲಿ ಸ್ಥಿರವಾದಾಗ ದೇಹ ಭಾವವು ಕರಗಿ ಹೋಗುತ್ತದೆ. ಸ್ಮೃತಿಯ ರೆಕ್ಕೆಗಳಿಂದ ಆತ್ಮ ಪರಂಪ್ರಕಾಶದ ಪರಂಧಾಮಕ್ಕೆ ಹಾರುತ್ತದೆ. ಆತ್ಮ ತನ್ನ ರಚಯಿತ ಪರಮಪಿತ ಪರಮಾತ್ಮನ ಸಮೀಪ ತಲುಪುತ್ತದೆ. ವಾಣಿಗಳ ಮಹತ್ವ. ಈ ವಾಣಿಗಳು ಅತ್ಯಂತ ಲಾಭದಾಯಕ ಮತ್ತು ಶಕ್ತಿದಾಯಕ. ವಾಣಿಗಳನ್ನು ನಾವು ಯಾವ ಭಾವನೆಯಿಂದ ಓದುತ್ತೇವೋ ಅದು ಅಷ್ಟೇ ಆಳವಾದ ಅರ್ಥವನ್ನು ತಿಳಿಸುತ್ತದೆ. ವಾಣಿಗಳನ್ನು ಓದಿದಾಗ ಅಪಾರ ಆನಂದ ಅನುಭವವಾಗುತ್ತದೆ. ಅಂತಿಮ ಮಹಾವಾಕ್ಯ. ಬೇಹದ್ನ ದಾದಾಜಿ ಭೂಮಿಯ ಮೇಲೆ ಇರುವವರೆಗೂ ಮಹಾವಿನಾಶ ಸಾಧ್ಯವೇ ಇಲ್ಲ. ಅವರು ಜಗತ್ತನ್ನು ಸಂಪೂರ್ಣ ನಾಶವಾಗದಂತೆ ಕಾಪಾಡುತ್ತಾರೆ. बेहद के बेहद की परम 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 महाशांति है, महाशांति है, महाशांति है।